ಅವರಿಬ್ಬರ ಮುಖಚಹರೆ ನನ್ನ ಕಣ್ಣಲ್ಲಿ ಅಚ್ಚಾಗಿದೆ. ಹೌದಾ? ತೋರ್ಸು. ಆದಿಶೇಷ ನಾಗಿಣಿ ಹೇಗಿದ್ದಾರೆ ಅಂತ ನಾವು ನೋಡ್ಬೇಕು. ದೀರ್ಘ ಸುಮಂಗಲಿ ಭವ. ಗರುಡ ಪಕ್ಷಿ, ನಿನಗೆ ಆದಿಶೇಷ ನಾಗಿಣಿ ಮಾತ್ರ ಶತ್ರುವಲ್ಲ, ಈ ಗರುಡ ಪಕ್ಷಿಗಳು ಶತ್ರುಗಳೇ. ನೀನು ಎದುರಿಸಬೇಕಾಗಿರೋದು ನಾಗಲೋಕದವರನ್ನು ಮಾತ್ರ ಅಲ್ಲ, ಗರುಡ ಲೋಕದವರನ್ನು ಕೂಡ. ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಈ ಗರುಡ ಇಲ್ಲಿಗೆ ಯಾಕೆ ಬಂದಿದ್ಯೋ ಗೊತ್ತಿಲ್ಲ. ಇದನ್ನ ಯಾವ ಕಾರಣಕ್ಕೂ ಉಳಿಸಬಾರ್ದು. ಗೋವಿಂದ, ನಂದೀಶ, ಎಲ್ಲ ಇದೇ ಟೈಮ್ ಬೇಕಾಗಿಲ್ಲ. ಇದೇನ್ ಬಾಬುಜಿ, ಗರುಡ ಮನೆಯೊಳಗೆ ಬಂದಿತ್ತು? ಏನು ಇದು? ಹೇಗ್ ಒಳಗ್ ಬಂತು? ನನಗೂ ಗೊತ್ತಿಲ್ಲ. ನೀವೇನ್ ಗಾಬರಿ ಆಗ್ಬೇಡಿ. ನಂದೀಶ, ಸ್ವಲ್ಪ ಆಚೆ ಹೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಮಾತ್ರ. ತ್ರಿಶೂಲ್, ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದಿದ್ದನ್ನ ನೀನ್ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಾನು ಹೇಳ್ಬೇಕು ಅಂತ ಇದ್ದೆ ಶಿವಾನಿ. ನಾನು ಅಲ್ಲಿಗೆ ಬಂದ್ಮೇಲೆ ನೀನು ಮದುವೆ ಖುಷಿಲಿದ್ದೆ. ನೀನ್ ಎಲ್ಲಿ ನನಗೆ ಸಿಗೋದಿಲ್ಲ, ನನ್ನಿಂದ ದೂರ ಆಗ್ಬಿಡ್ತೀಯ ಅನ್ನೋ ಟೆನ್ಷನ್ ನಾನಿದ್ದೆ. ಆ ಗ್ಯಾಪ್ ಅಲ್ಲಿ ಹೇಳೋದು ಮರ್ತೋಯ್ತು ಅಷ್ಟೇ. ನನ್ನ ರೂಪದಲ್ಲಿ ಇನ್ಯಾರೋ ಬಂದು ಚುನ ಕರ್ಕೊಂಡು ಹೋಗಿದ್ರು ಅಂದ್ರೆ ಅವ್ರಿಗೆ ನನ್ನ ಮೇಲೆ ಯಾವುದೋ ದ್ವೇಷ ಇರ್ಬೇಕು, ನನ್ಗೆ ಕೆಟ್ಟ ಹೆಸರು ಬರ್ಲಿ ಅಂತ ಹೀಗ್ ಮಾಡಿದ್ರ. ಯಾರವರು? ಶಿವಾನಿ, ಶಿವಾನಿ, ಅದ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ಯಾ? ಬಿಟ್ಟಾಕು ಶಿವಾನಿ. ನಾನು ಅಲ್ಲಿಂದ ಬಚಾವಾಗಿ ಬಂದಿದ್ದೀನಿ, ಇವಾಗ ನಿನ್ ಜೊತೆಗಿದ್ದೀನಿ. ಆಗಿದ್ದಲ್ಲ ಒಂದು ಕೆಟ್ಟಗಳಿಗೆ ಅಂತ ಮರ್ತ್ಬಿಡು. ಶಿವಾನಿ, ಒಂದ್ ಮಾತು ಕೇಳ. ನೀನು ನನ್ನ ಜೊತೆಗೆ ಯಾವಾಗ್ಲೂ ಹೀಗೆ ಇರ್ತೀಯ ಅಲ್ವಾ? ಏನು ಅನುಮಾನನ? ಅನುಮಾನ ಅಲ್ಲ, ನೀನು ನನ್ನ ಜೊತೆಗೆ ಖುಷಿಯಾಗಿರೋದನ್ನ ನಾನು ಪ್ರೀತಿ ಅಂತ ಅನ್ಕೊಂಡು ಇನ್ನೂ ಹತ್ರ ಹಾಕೋಗಿ ಅದು ಡೈವರ್ಸ್ ನಂಗೆ ಬಂದಿದೆ. ಇವಾಗ ಇದ್ದಕ್ಕಿದ್ದಾಗೆ ನೀನು ನನ್ನ ಜೊತೆಗಿರ್ತೀಯ ಅಂದ್ರೆ ಕೆಲವರಿಗೆ ಸತ್ಯ ಹೇಳಿದ್ರು ನಂಬಲ್ಲ. ಏನ್ ಬೇಕಾರು ಅನ್ಕೋ. ಐ ಲವ್ ಯು ಶಿವ. ಶಿವ, ಗುಡ್ ನೈಟ್. ಶಿವಾನಿ, ನೀನು ನನಗೇನೋ ಹೇಳೋದು ಬಾಕಿ ಉಳಿದಿದೆ. ಅಯ್ಯೋ ಹೌದು, ಮರ್ತೇ ಹೋಯ್ತು. ಹಾ, ಹೇಳು ಹೇಳು ಹೇಳು. ಸ್ವೀಟ್ ಡ್ರೀಮ್ಸ್. ತ್ರಿಶೂಲ್, ನಿದ್ದೆ ಮಾಡು. ಏನ್ ಶಿವಾನಿ ನೀನು? ಸ್ವೀಟ್ ಡ್ರೀಮ್ಸ್ ಅಂತನೂ ನೀನೇ ಹೇಳ್ತೀಯಾ, ನಿದ್ದೆ ಮಾಡು ಅಂತನೂ ನೀನೇ ಹೇಳ್ತೀಯಾ. ಯಾವ್ದು ಮಾಡ್ಲಿ ಹೇಳು? ನಿದ್ದೆ ಮಾಡಿದ್ರೇನೆ ಕನ್ಸ್ ಬೀಳೋದು. ಅದು ಬೇರೆಯವ್ರಿಗೆ, ನನಗೆ ನೀನೇ ಕನ್ಸು. ನೀನು ಪಕ್ಕದಲ್ಲೇ ಇರುವಾಗ ನೀನ್ ನನ್ ಕನ್ಸಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಹೇಳು?
ಇಂಥ ಮಾತೇನು ಕಮ್ಮಿ ಇಲ್ಲ ಅಲ್ವಾ? ನಾವು ಗೊತ್ತಲ್ಲ ಅಂಡರ್ ವರ್ಲ್ಡ್ ಹಾಗೆಲ್ಲ ಏನೂ ಇಲ್ಲ. ನೀನು ಶಿವಾನಿ ಗಂಡ ಅಷ್ಟೆ. ತೆಪ್ಪಗ್ ಮಲ್ಕೋತ್ಯಾ? ಆಯ್ತು ಆಯ್ತು. ತ್ರಿಶೂಲ್, ಕಣ್ಣು ಮುಚ್ಚ್ತ್ಯಾ? ಬಾಬಾ, ಮನೆ ಒಳಗೆ ಒಂದು ಅಚಾತುರ್ಯ ನಡೆದ್ಬಿಡ್ತು. ನೀವು ಅವು ತೋರ್ಸಿದ್ರಲ್ಲ ಗರುಡ ಪಕ್ಷಿ, ಅದು ಮನೆ ಒಳಗೆ ಪ್ರವೇಶ ಮಾಡ್ಬಿಡ್ತು. ಜೈ ಮಹಾಕಾಲ, ಏನು ಹೇಳುತ್ತಿರುವೆ? ನಿಮ್ಮ ಮನೆಗೆ ಗರುಡ ಪಕ್ಷಿಯ ಪ್ರವೇಶ ಆಯ್ತಾ? ಹೌದು ಬಾಬಾ, ನನ್ನ ಶಕ್ತಿನ ಪ್ರಯೋಗ ಮಾಡಿ ಅದನ್ನ ಸಾಯಿಸೋಣ ಅಂತ ಹೊರಟೆ, ಅಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಡ್ತು. ಅಂದರೆ ಅಖಾಡಕ್ಕೆ ನಿನ್ನ ಇನ್ನೊಬ್ಬ ಶತ್ರುವಿನ ಪ್ರವೇಶವೂ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಬಾಬಾ? ನಿನಗೆ ಅಂದೇ ಹೇಳಿದ್ರೆ ಮರೆತು ಬಿಟ್ಟೆಯಾ? ಇದು ನಿನ್ನ ಮತ್ತು ಇಚ್ಛಾಧಾರಿ ನಾಗಗಳ ಕಾಳಗವಲ್ಲ, ಇದು 3 ಲೋಕದ ಕಾಳಗ. ಗರುಡ ಲೋಕ, ನಾಗಲೋಕ ಮತ್ತು ಭೂಲೋಕ. ಈಗ ಪರೀಕ್ಷೆಗೆ ಇಳಿಯುವ ಸಮಯ. ಅಲ್ಲ, ನಾನು ನಾಗಿಣಿ ಆದಿಶೇಷನ ಬಿಟ್ಟು ಗರುಡಲೋಕದವ್ರನ್ನ ಎದುರಿಸ್ಬೇಕಾ? ಬೇರೆ ದಾರಿಯೇ ಇಲ್ಲ. ಗೆಲುವು ಸ್ವಂತವಾಗಬೇಕಾದರೆ ವೈರಿಗಳನ್ನು ಎದುರಿಸಲೇಬೇಕು, ಅಲ್ಲವೇ ದಿಗ್ವಿಜಯ? ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿ. ಧ್ರುವ ತಾರೆಯ ಆಶೀರ್ವಾದ ನಿಮ್ಮ ಮೇಲಿದೆ. ಧ್ರುವ ತಾರೆ ಅರ್ಥ ಆಗ್ಲಿಲ್ಲ. ಅಗೋ ಅಲ್ಲಿ ನೋಡು, ಸೂರ್ಯ ಕ್ಷೀಣ ಬೆಳಕಿನ ನಡುವೆ ಬೆಳಗುತ್ತಿರುವ ಆ ಚುಕ್ಕಿಯೇ ಧ್ರುವ ತಾರೆ. ಆ ಚುಕ್ಕಿ ಪೂರ್ವದಿಂದ ಪಶ್ಚಿಮಕ್ಕೆ ಹೊರಳಿದರೆ ಅದು ನಿನಗೆ ಅದೃಷ್ಟವಿದ್ದಂತೆ. ಇದರಿಂದ ನನಗೇನ್ ಸಿಗುತ್ತೆ? ಆದಿಶೇಷ ಮತ್ತು ಅವನ ಪ್ರೇಯಸಿಯ ಜೊತೆಗೆ ಗರುಡ ಲೋಕದಿಂದ ಬಂದಿರುವ 5 ನಿನ್ನ ಮುಂದೆ ಬರುತ್ತಾರೆ. ಬಾಬಾ, ಎಲ್ರೂ ಒಟ್ಟಿಗೆ ಬಂದ್ರೆ ಎದುರಿಸೋದು ಕಷ್ಟ ಆಗುತ್ತೆ. ಮೊದಲು ಆ ನಾಗಿಣಿ ಆದಿಶೇಷನ್ ಕತೆ ಮುಗಿಸ್ತೀನಿ, ಆಮೇಲೆ ಮಿಕ್ಕಿದವ್ರು. ದಿಗ್ವಿಜಯ, ಇದು ನಿನಗೆ ಒಲಿದಿರೋ ಸುವರ್ಣ ಅವಕಾಶ. ಶತ್ರುಗಳಿಗೆ ನಿನ್ನ ಬಗ್ಗೆ ಗೊತ್ತಾಗುವುದಕ್ಕಿಂತ ಮುಂಚೆಯೇ ಅವರ ಬಗ್ಗೆ ನಿನಗೆ ಗೊತ್ತಾಗಿದೆ. ಹೇಗೆ? ನಿನ್ನ ವೈರಿಗಳನ್ನೆಲ್ಲ ಒಂದೇ ಜಾಗಕ್ಕೆ ಬರುವ ಹಾಗೆ ನಾನು ಮಾಡುತ್ತೇನೆ. ನೀನು ಅಲ್ಲಿಗೆ ಹೋಗಿ ಅವರೆಲ್ಲರ ಕಥೆಯನ್ನ ಮುಗಿಸಿ ಬಿಡು. ಹಾಗಿದ್ರೆ ಕರ್ಸಿ ಬಾಬಾ, ಎಲ್ರನ್ನು ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿನ್ನ ಗೃಹ ಪ್ರವೇಶ ಮಾಡಿರುವ ಗರುಡ ಪಕ್ಷಿಯ ಮೈಲಿಗೆಯನ್ನ ತೊಳೆದು. ಆಗ್ಲಿ ಬಾಬಾ. ನಂದೀಶ, ಫೋನ್ ಕೊಡು. ಯಾಕೆ ಹಾಗೆ ನೋಡ್ತಿದ್ಯಾ? ರಾತ್ರಿ ನೋಡಿದ ಚಂದ್ರ ಪೀಸ್ ಆಗಿ ಬೆಳಿಗ್ಗೆ ಸೀರೆ ಉಟ್ಕೊಂಡ್ ಬಂದಂಗಿದೆ. ಈ ನಗುವಿಂದನೇ ನಾನು ಹಾಳಾಗಿದ್ದು. ಪ್ಲೀಸ್ ಶಿವಾನಿ, ಹಾಗೆ ನಗುಬೇಡ. ಮತ್ತೆ ಹಾಳಾಗೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಈ ಜೀವಕ್ಕೊಂದು ಇನ್ಶೂರೆನ್ಸ್ ಮಾಡ್ಬೇಕಪ್ಪ. ಯಾಕೆ? ನೀನು ನೋಡ್ತಾ ಇದ್ರೆ ನನ್ನ ಹಾರ್ಟ್ ಬೇಗ ವೀಕ್ ಆಗಿ ಹೋಗುತ್ತೆ. ಅಲ್ಲ ಹೇಳೋಣ. ಗಾಡಿ ರೆಡಿ ಇದೆಯಾ? ಸರಿ ಆಯ್ತು, ನಾವು ಬರ್ತೀವಿ ಇವಾಗಲೇ. ಓಕೆ, ಗಾಡಿ ರೆಡಿ ಇದೆ ಅಂತೆ, ನಾವು ತೆರಳೋಣವೇ? ಇವತ್ತೇ ಹೊರಡೋದ? ಇವತ್ತೆಲ್ಲ ಈಗಲೇ. ಯಾಕೆ ಶಿವಾನಿ ಡಲ್ ಆಗ್ಬಿಟ್ಟೆ? ಅದು 3 ದಿನ ಕಳ್ತಿದ್ದೆ, ನನಗೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ 2 ದಿವಸ ಆಯ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ಮಾತನ್ನ ನೀನ್ ಹೇಳ್ತಾ ಇರೋದ? 3 ದಿನಗಳು ನನ್ನ ಜೊತೆ ಕಳೆದ್ಮೇಲೂ ಮತ್ತೆ ಇದೇ ಪ್ರಶ್ನೆ ಕೇಳ್ತಿದ್ಯಲ್ಲ. ಕೊನೆಗೂ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ನಂಬಿಕೆ ಬಂದಿದೆ, ಆದ್ರೂ
ನನ್ನ ಮನ್ಸಲ್ಲಿ ಏನು ಓಡ್ತಾ ಇತ್ತೋ ನಿನ್ನ ಬಾಯಲ್ಲಿ ಅದು ಬರ್ತಾ ಇದೆಯಲ್ಲ, ಕೇಳೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಜೀವನ ಎಷ್ಟು ವಿಚಿತ್ರ ನೋಡು ಶಿವಾನಿ. ನಾವು ಮದುವೆ ಆದ್ಮೇಲೆ ನೀನು ಯಾವತ್ತೂ ನನ್ನ ಇಷ್ಟು ಪ್ರೀತಿಯಿಂದ ಮಾತೇ ಆಡಿಸಿಲ್ಲ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ಮೇಲೆ ಇಷ್ಟೆಲ್ಲ ಬದಲಾವಣೆ. ನಾವು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ಮೇಲೆ ನೀನು ನನ್ನ ಜೊತೆಗೆ ಇಷ್ಟು ಕ್ಲೋಸ್ ಆಗ್ತೀಯ ಅಂತ ಮುಂಚೆನೆ ಗೊತ್ತಿದ್ರೆ ಫಸ್ಟ್ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಆಮೇಲೆ ಮದುವೆ ಆಗ್ತಾ ಇದ್ದೆ. ಸರಿ ಶಿವಾನಿ, ಬಾ ಹೋಗೋಣ, ತಡ ಆಗ್ತದೆ. ಇಮಿಡಿಯೇಟ್ ಆಗಿ ಮನೆ ಪೂರ್ತಿ ಶುದ್ಧಿ ಆಗ್ಬೇಕು. ಶುದ್ಧಿನಾ? ಹೌದು, ಶುದ್ಧಿ ಮಾಡಿ ನೀವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬನ್ನಿ. ಒಂದಾದ್ಮೇಲೆ ಒಂದ್ ಹೇಳ್ತಾನೆ ಇದ್ದೀರಾ ರೀ, ಏನಾಯ್ತು? ಗರುಡ ಪಕ್ಷಿ ಮನೆಗೆ ಬಂದಿರೋದು ದೊಡ್ಡ ಅಪಶಕನ ಅಂತೆ. ಇದರಿಂದ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು ಅಂತ ಸ್ವಾಮಿಗಳು ಹೇಳಿದ್ರು. ಅಯ್ಯೋ ಭಗವಂತ. ನೋಡು, ಮನೇಲಿರೋ ಒಂದು ಫೋಟೋನು ಬಿಡಬೇಡ, ಪ್ರತಿಯೊಂದು ಶುದ್ಧಿ ಆಗ್ಬೇಕು. ಮನೆ ಸುತ್ತ ಪಂಚಗವ್ಯ ಹಾಕ್ಬೇಕು. ನಿನ್ಗೇನಾದ್ರೂ ಡೌಟ್ ಬಂದ್ರೆ ಅಮ್ಮನ ಕೇಳು, ಅಮ್ಮ ಗೈಡ್ ಮಾಡ್ತಾರೆ. ಎಲ್ಲ ಮಾಡ್ತೀನ್ರಿ. ಶುದ್ಧಿ ಆದ್ಮೇಲೆ ಸೀದಾ ಬೆಟ್ಟದ ಹತ್ರ ಇರೋ ದೇವಸ್ಥಾನಕ್ಕೆ ಬನ್ನಿ, ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ. ಹಲೋ ಹಲೋ, ಏನಾಯ್ತು? ಗಾಬರಿ ಆಗಿದ್ದೀರಾ? ಯಾರ್ ಫೋನು? ಅವ್ರು ಫೋನ್ ಮಾಡಿದ್ರು. ಗರುಡ ಪಕ್ಷಿ ಮನೆಗ್ ಬಂದಿದ್ದು ಅಪಶಕುನ ಅಂತೆ, ಅದಕ್ಕೆ ಇಡೀ ಮನೆ ಶುದ್ಧಿ ಮಾಡ್ಬೇಕಂತೆ. ದಿಗ್ವಿಜಯ ಹೀಗ್ ಹೇಳಿದ್ದಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಈ ಮನೆ ಗ್ರಹಚಾರನೇ ಸರಿ ಇಲ್ಲ, ಏನಾದ್ರೂ ವಾಸ್ತು ದೋಷ ಇದೆಯಾ ಅಂತ. ತ್ರಿಶೂಲ್ ಶಿವಾನಿ ಬೇರೆ ಮನೇಲಿಲ್ಲ, ಈ ಸಮಯದಲ್ಲೇ ಅಪಶಕುನ ಬೇರೆ ಆಗ್ಬೇಕಿತ್ತ? ದಮಯಂತಿ, ಹಾಗೇನು ಆಗಲ್ಲ ನೋಡು. ಇಲ್ಲದ ಆಲೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಧೈರ್ಯ ಕಳ್ಕೊಳ್ಳೋ ಬದಲು ಶುದ್ಧಿ ಕಾರ್ಯನ ಎಲ್ಲರೂ ಸೇರ್ ಮಾಡೋಣ. ಅಂದ್ರೆ ಭಗವಂತ ಮೆಚ್ಚಿ ನಮ್ಮೆಲ್ಲರನ್ನೂ ಕಾಪಾಡ್ತಾರೆ. ಬನ್ನಿ, ನಾನು ಹೇಳ್ದಾಗ ಮಾಡಿ, ಬನ್ನಿ. ಆದಿಶೇಷ ಮತ್ತೆ ನಾಗಿಣಿಯ ಮುಖಚಹರಿಯನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ನಲ್ಲ ಚಂದ್ರಹಾಸ, ಮರಳಿ ಬನ್ನ? ಇಲ್ಲ ಅಪ್ಪಾಜಿ, ಇನ್ನೂ ಬಂದಿಲ್ಲ. ಯಾಕೆ ಅವನಿಷ್ಟು ತಡ ಮಾಡ್ತಿದ್ದಾನೆ? ಆದಿಶೇಷ ಮತ್ತೆ ನಾಗಿಣಿ ಇಬ್ರು ನಮ್ಮ ವ್ಯಾಪ್ತಿ ಒಳಗಡೆನೆ ಇದ್ದಾರೆ. ನಾವೀಗ ತಡ ಮಾಡಿದ್ರೆ ಅವರು ನಮ್ಮ ಕೈ ತಪ್ಪೋ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲ ಅಪ್ಪಾಜಿ, ಈ ಬಾರಿ ಅವರು ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲೇ ಅಡಗಿರ್ಲಿ, ಪಾತಾಳ ಗರುಡದ ತರ ಅವರನ್ನ ಬಿಗಿಯಾಗಿ ಬಂಧಿಸ್ತೀನಿ. ಹಾಗಾಗ್ಬೇಕು ಅಂದ್ರೆ ಅವರು ನಮ್ಮ ಕಣ್ಣೆದುರುಗೆ ಬರಬೇಕು, ಇಬ್ರು ಎದುರು ಬದುರಾಗ್ಬೇಕು. ಕಿಧರ್ ಜಾ ರಹಿ? ಅಣ್ಣ, ನಾವು ಹೊರಡ್ತಾ ಇದ್ದೀವಿ. 2 ದಿನ ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ದು ಏನಿದೆ, ಎಲ್ಲ ಅಲ್ಲ, ಅದು ಒಳ್ಳೇದಾಗ್ಲಿ. ಹೋಗ್ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ, ಅವ್ರಿಗೂ ಒಂದು ಮಾತು ಹೇಳೋಣ ಅಂತ. ಪರವಾನಿ, ನಾನು ಹೇಳ್ಕೊತೀನಿ. ಅವ್ರಿಗೆ ತುಂಬಾ ಬ್ಯುಸಿಗೆ ಇದ್ದಾರೆ. ನೀವು ಹೊರಡಿ. ತ್ರಿಶು, ನನಗೆ ಯಾಕೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ದೆ ಹೊರಟ್ರೆ ತಪ್ಪಾಗುತ್ತೆ ಅನ್ಸುತ್ತೆ. ನನಗೂ ಹಂಗೆ ಅನ್ನಿಸ್ತಾ ಇದೆ ಶಿವಾನಿ. ಬಾ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಚಂದ್ರಹಾಸ ಬಂದ ಕೂಡಲೇ ಎಲ್ರು ಒಂದೊಂದು ದಿಕ್ಕಿನಲ್ಲಿ ಹೋಗಿ ಅವ್ರನ್ನ ಹುಡುಕ್ಬೇಕು. ಆಗ್ಲಿ ಅಪ್ಪಾಜಿ, ನೀವು ಆ ನಾಗಗಳ ಅಂತಿಮ ಯಾತ್ರೆಗೆ ಸಿದ್ಧ ಮಾಡಿಕೊಳ್ಳಿ. ನಾವು ಆ ನಾಗಗಳನ್ನು ಸಂಹರಿಸದೆ ಬಿಡುವುದಿಲ್ಲ. ಹೌದು ಅಪ್ಪಾಜಿ, ಅವರ ಅಂತ್ಯ ಖಂಡಿತ. ಈ ರೋಷ ಹಾಗೆ ಇರಲಿ. ಈ ಬಾರಿ ನಮ್ಮ ಗೆಲುವು ನಿಶ್ಚಿತ. ಏನಾದ್ರೂ ಸಹಾಯ ಆಗ್ಬೇಕಿತ್ತ? ಹೊಸದಾಗೇನಿಲ್ಲ, ಇರೋಕ್ ಜಾಗ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ತುಂಬಾ ಥ್ಯಾಂಕ್ಸ್ ಮಾ. ಪರವಾಗಿಲ್ಲ, ಹೋಗಿ ಬನ್ನಿ. ಇರ್ಲಿ, ದೀರ್ಘ ಸುಮಂಗಲಿ ಭವ. ಸುಪರ್ಣ, ಬಂದೆ.
ನೀವು ಹೋಗಿ ಬನ್ನಿ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಯಾರವರು? ಅದು ಈ 2 ದಿವಸದಿಂದ ಇಲ್ಲಿ ಉಳ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಅವರೇ. ಅದು ಹೊರಡ್ತೀನಿ ಅಂತ ಹೇಳೋಕ್ ಬಂದಿದ್ರು. ತಪ್ಪು ಮಾಡ್ತಾ ಇದೀಯ ನೀನು. ಮನುಷ್ಯ ಸಾಹಸ ಮಾಡ್ಬೇಡ ಅಂತ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ಬರೀ ಮಾತಷ್ಟೇ, ಭಾವನೆಗಳೇನಿಲ್ಲ. ನೀವೇನ್ ಚಿಂತೆ ಮಾಡಬೇಡಿ. ಚಂದ್ರಹಾಸ, ಹೋಗಿದ್ದ ಕೆಲಸ ಏನಾಯ್ತು? ಆದಿಶೇಷ ನಾಗಿಣಿಯನ್ನ ನೋಡಿದ್ಯಾ? ಅವರ ಮುಖಚಹರೆಯನ್ನ ಸಂಗ್ರಹಿಸಿದ್ಯಾ? ಸಿಕ್ತು. ಅವರಿಬ್ಬರ ಮುಖಚಹರೆ ನನ್ನ ಕಣ್ಣಲ್ಲಿ ಅಚ್ಚಾಗಿದೆ. ಹೌದಾ? ತೋರ್ಸು. ಆದಿಶೇಷ ನಾಗಿಣಿ ಹೇಗಿದ್ದಾರೆ ಅಂತ ನಾವು ನೋಡ್ಬೇಕು. ದೀರ್ಘ ಸುಮಂಗಲಿ ಭವ. ಯಾಕೆ ಬಾಬಾ ನಗ್ತಾ ಇದ್ದೀರಾ? ನಿನ್ನ ಶತ್ರುಗಳು ಯಾವ ಅರಿವು ಇಲ್ಲದೆ ನಾನು ಸಿದ್ಧಪಡಿಸಿರುವ ಜಾಗಕ್ಕೆ ಬರೋದನ್ನ ನೋಡಿದ್ರೆ ನಗು ಬರ್ತಾ ಇದೆ. ನನ್ನ ಶತ್ರುಗಳು ಬರ್ತಾ ಇದ್ದಾರ? ಯಾರು? ಆದಿಶೇಷ ಮತ್ತು ಅವನ ಪ್ರೇಯಸಿ. ಎಲ್ಲಿ ಬಾಬಾ? ಎಲ್ಲಿದ್ದಾರೆ ಅವರು? ಜೈ ಮಹಾಕಾಲ. ಇದೇ ವಾಹನದಲ್ಲಿ ನಿನ್ನ ಶತ್ರುಗಳು ಪ್ರಯಾಣ ಮಾಡ್ತಾರೆ. ಬಾಬಾ, ನಾನು ಅವ್ರನ್ನ ನೋಡ್ಬೋದಾ? ನೋಡೋದಷ್ಟೇ ಅಲ್ಲ, ನೀನು ಅವರನ್ನ ಸಂಹಾರ ಮಾಡೋ ಅವಕಾಶ ಈಗ ಒದಗಿ ಬಂದಿದೆ. ಈಗ ಅವ್ರು ಎಲ್ಲಿದ್ದಾರೆ? ಭಾಗಮಂಡಲ. ಭಾಗಮಂಡಲ ಅಂದ್ರೆ ಇಲ್ಲಿಂದ 30-35 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವೀಗ ವಾಹನವನ್ನು ಬೆನ್ನಟ್ಟಿ ಹೋಗಿ ಅಲ್ಲಿ ನಿಮಗೆ ಆದಿಶೇಷ ಮತ್ತು ಅವನ ಪ್ರೇಯಸಿ ಸಿಗುತ್ತಾರೆ. ಈಗಲೇ ಹೊರಡ್ತೀನಿ ಬಾಬಾ. ಹೋಗೋ ದಿಗ್ವಿಜಯ, ಇವತ್ತು ಒಬ್ಬರನ್ನು ಉಳಿಸಬೇಡ, ಎಲ್ಲರನ್ನು ಮುಗಿಸಿಬಿಡು. ಯಾವುದೇ ಕಾರಣಕ್ಕೂ ಉಳಿಸಲ್ಲ ಬಾಬಾ. ವಿಜಯೀ ಭವ. ದಿಗ್ವಿಜಯ. ಏನಿದು ಬಾಬಾ? ಇದು ಚೂರ್ಣ. ನಿನ್ನ ಕಷ್ಟ ಕಾಲಕ್ಕೆ ಸಹಾಯ ಮಾಡುತ್ತದೆ. ಮಹಾನ್ ಅಸ್ತ್ರ ಇದು. ಜೋಪಾನ. ಸರಿ ಬಾಬಾ. ಆದಿಶೇಷ, ಇವತ್ತು ನಿನ್ನ ಸಾವು ಖಚಿತ. ಜೈ ಮಹಾಕಾಲ. ಆದಿಶೇಷ ಮತ್ತೆ ನಾಗಿಣಿ ಇವರ? ಸತ್ಯ ಹೇಳು ಚಂದ್ರಹಾಸ, ತಪ್ಪಾಗಿ ತಿಳ್ಕೊಂಡು ಬಂದಿಲ್ಲ ತಾನೆ? ಇಲ್ಲ ವರ್ತಿ, ನಾನು ಸರಿಯಾಗಿ ಎಲ್ಲಾನು ತಿಳ್ಕೊಂಡು ಬಂದಿದ್ದೀನಿ. ಆ ಮನೆ ಮಗ ಇವನೇ, ಈಕೆನೆ ಅವನ ಹೆಂಡತಿ. ಯಾಕೆ ಸುಪರ್ಣ ಗಾಬರಿಯಾಗಿದ್ಯಾ? ಇದಕ್ ಮೊದಲು ಇವ್ರನ್ನೆಲ್ಲ ನೋಡಿದ್ಯಾ ನೀನು?
ಎಲ್ಲೋ ಯಾಕೆ ಇಷ್ಟೊತ್ತು ಈ ಮನೆ ಒಳಗೆ ಇದ್ರಲ್ಲ? ಕಾರ್ಗೆ ಕೆಟ್ಟೋಗಿದೆ ಅಂತ ಮನೆಗೆ ಬಂದಿದ್ರಲ್ಲ, ಅವರೇ ಇವರು.